ಡಬಲ್ ಧಮಾಕ ಇನ್ ಆರ್ ಲೈಫ್. ಆಸ್ ಅ ಕಪಲ್ ನಾವು ಮಾಡಿಸ್ತಿರೋ ಫಸ್ಟ್ ಪೂಜೆ ಇದು ನಮ್ಮ ಮನೆಯಲ್ಲಿ. ಈ ತರ ಹೂವು ಕಟ್ಟಿದೀವಿ. ನಾನ್ ವೆಜ್ ನ ಬಿಟ್ಟಿದೀನಿ. ಕೊಟ್ಟಿದ್ದು ರಿಟರ್ನ್ ಗಿಫ್ಟ್. ಇದು ಅ ಕಂಪ್ಲೀಟ್ ಸ್ಯಾರಿ ಬಾರ್ಡರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಇಸ್ ಆಲ್ ಅಬೌಟ್ ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ. ಆಸ್ ಅ ಕಪಲ್ ನಾವು ಮಾಡಿಸ್ತಿರೋ ಫಸ್ಟ್ ಪೂಜೆ ಇದು ನಮ್ಮ ಮನೆಯಲ್ಲಿ. ಸೊ ಬೆಳಿಗ್ಗೆ ಇವತ್ತು 3 ಗಂಟೆ 3:15 ಎದ್ದು ಯಾಕಾಗಿ ಎಕ್ಸ್ಪ್ರೆಷನ್ ಕೊಡ್ತೀನಿ, ಸಣ್ಣ ಪುಟ್ಟ ರೆಡಿ ಮಾಡ್ಕೊತಾ ಇದೀನಿ. ಸೊ ಎಲ್ಲಾ ಗ್ಲಿಮ್ಸು ಈ ವಿಡಿಯೋನಲ್ಲಿ ಆಡ್ ಮಾಡ್ತೀನಿ. ಅಂಡ್ ಪೂಜೆ ಕೂತ ಮೇಲೆ ನಂಗೆ ವಿಡಿಯೋ ಮಾಡೋದಕ್ಕಾಗಲ್ಲ. ಸೊ ಡ್ಯಾಡಿ ಅಣ್ಣ ಯಾರ್ಯಾರು ವಿಡಿಯೋ ಮಾಡ್ತಾರೋ ಎಲ್ಲ ಹಾಕಿ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಮಾರ್ಕೆಟಿಂದ ಇಷ್ಟು ಹೂವನ್ನು ತಗೊಂಬಂದಿದ್ದಾರೆ. ಇವರೆಲ್ಲ ಇದ್ದಿದ್ದಾರೆ. ಎಸ್ ಇನ್ನೂ ಆಚೆ ಇದೆ, ಬಟ್ ಸ್ಟಾರ್ಟಿಂಗ್ ಸ್ಟೇಜ್. ಎಲ್ಲ ಹಣ್ಣು ತಟ್ಟೆಗೆ ಜೋಡಿಸ್ಕೊಳ್ಳೋದಕ್ಕೆ ಅಂತ ತಂದಿರೋದು. ಆ್ಯಂಡ್ ನಾನು ಇನ್ನೂ ದೇವ್ರ ಮನೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೂ ಟೈಮ್ ಹಿಡಿಯತ್ತೆ. ಈ ಥರ ಹೂವು ಕಟ್ಟಿದ್ದೀವಿ. ಆಲ್ಮೋಸ್ಟ್ 1 hour 1.5 hours ಇಂದ ಹೂವು ಕಟ್ತಾ ಇರೋದು ನೋಡಿ. ದಿ ಗ್ರೇಟ್ ಪತಿ ಕಟ್ತಿರೋದು ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ಕಟ್ಟಿದ್ದಾರೆ. ಇನ್ನೂ ನಡೀತಿದೆ, ವರ್ಕ್ ಇನ್ ಪ್ರಾಸೆಸ್, ಬಟ್ ಸ್ಟಿಲ್ ನಡೀತಾ ಇದೆ. ಸೆಂಟ್ರಲ್ ಲಾಕ್ ಮಾಡ್ಕೊಂಬಿಡು. ತೋಮಲೆ ಥರ ಬೇಡಪ್ಪ, ತುಂಬ ಏನು ಗೊತ್ತಾಯ್ತು. ಸೊ ಇದು ನಮ್ಮ ಮನೆಯ ದೇವ್ರ ಮನೆ. ಆ್ಯಂಡ್ ನಾನು ರೆಡಿ ಆಗ್ತಿದ್ದೆ ಆ ಟೈಮಲ್ಲಿ ಪತಿ ಮತ್ತು ಅಜ್ಜಿ ಎಲ್ಲ ರೆಡಿ ಮಾಡಿರೋದು. ಸೊ ಕಳಶ ಒಂಚೂರು ಡೈರೆಕ್ಷನ್ ಚೇಂಜ್ ಆಗಿದೆ. ಆ್ಯಂಡ್ ಪೂಜಾರಪ್ಪ ಅವರು ಆ್ಯಕ್ಚುಲಾಗಿ 8:30 9ಗೆ ಬರಬೇಕಿತ್ತು. ಅವ್ರು ಬಂದಿದ್ದೆ 9:30 10 ಆಗೋಯ್ತು. ಸೊ ಅಷ್ಟರೆಲ್ಲ ಬೇಸಿಕ್ ರೆಡಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಅವರು ಪಾಪ ಬಂದಿದ ತಕ್ಷಣ ಎಲ್ಲ ಪಟ ರೆಡಿ ಮಾಡಿಬಿಟ್ರು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀಟಾಗಿ ಇರೋ ಜಾಗದಲ್ಲಿ ಹೇಗೆ ಡಿಸೈನ್ ಮಾಡ್ಬೋದು ಆ ಥರ ಎಲ್ಲ ಮಾಡಿ ಖುಷಿ ಆಯಿತು. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರುಃ ಸಾಕ್ಷಾತ್ ಶುಕ್ರಾಯ ಪಾತು ನಃ ಸದಾ ಕಾರುಣ್ಯಮೂರ್ತಿಂ ಗಮನೀಯ ರೂಪಂ ದಿಗಂಬರಂ ಯೋಗಿ. ಸೊ ಇಲ್ಲಿ ವೆಲ್ಕಮ್ ಡ್ರಿಂಕಿಗೆ ಅಂತ ಲಿಚಿ ಜ್ಯೂಸ್ ಕೊಡ್ತಾ ಇದ್ರು. ನಾವು ಆಲ್ರೆಡಿ ಒಳಗಡೆ ಪೂಜೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ನಮ್ಮ ಅಣ್ಣನ ಕೈಲಿ ನಾನು ಫೋನ್ ಕೊಟ್ಬಿಟ್ಟಿದ್ದೆ. ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಸೊ ಈ ಊಟದ್ದು ಏನಿದೆ ಇದನ್ನು ನಾವು ಕೆಳಗಡೆ ಪಾರ್ಕಿಂಗಲ್ಲಿ ಹಾಕ್ಸಿದ್ದು. ಯಾಕಂದರೆ ಸ್ಪೇಸ್ ಕೂಡ ಬೇಕಿತ್ತು. ಆ್ಯಂಡ್ ತುಂಬ ನೀಟಾಗಿ ಆರಾಮಾಗಿ ಕೂತ್ಕೊಂಡು ತಿನ್ನಬೇಕು ಅಂತ ಕೂಲರು ಹಾಕ್ಸಿದ್ವಿ, ಬೇಸಿಗೆ ಅಲ್ವಾ. ಆ್ಯಂಡ್ ಒನ್ ಪಾರ್ಟ್ ಕಾರ್ಗಳು ನಿಲ್ಲಿಸೋ ಕಡೆ ಏನು ಮಾಡ್ತಿದ್ರು, ಅಡುಗೆದು ಸಣ್ಣ ಪುಟ್ಟ ರೆಡಿ ಎಲ್ಲ ಮಾಡ್ಕೊತಾ ಇದ್ರು. ಸೊ ನಂಗೆ ಮಣ್ಣ ಇವೆಲ್ಲ ರೆಕಾರ್ಡ್ ಮಾಡಿದ್ದಾನೆ ಅಂತ ನನಗೆ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗಿತ್ತು. ಇದು ಏನೋ ಬೇಬಿ ಕಾರ್ನ್ದು ಮಾಡ್ತಾ ಇದ್ದಾರೆ. ಅವನು ನನಗೆ ಕ್ಲಿಪ್ಪಿಂಗ್ ಶಾರ್ಟೇಜ್ ಆಗಬಾರ್ದು ಅಂತ ಮಾಡ್ಕೊಂಬಂದವನೇ. ಆ್ಯಂಡ್ ಇದು ವೆಲ್ಕಮ್ ಸ್ನ್ಯಾಕ್ಸು, ಏನೋ ಚೀಸ್ದು ಸಮಥಿಂಗ್ ಇತ್ತು. ನಾನು ಆ್ಯಕ್ಚುಲಾಗಿ ಇದನ್ನು ಒಂಚೂರು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಆ್ಯಂಡ್ ಅಗೇನ್ ಕಮ್ಸ್ ಮೈ ಫೇವ್ರೇಟ್ ರುಮಾಲಿ ರೋಟಿ. ತುಂಬ ಖುಷಿ ಆಯ್ತಪ್ಪ ನಾನು ಇದನ್ನು ತಿಂದು. ಸೊ ನೀವು ಅನ್ಕೋಬೋದು ಏನಪ್ಪ ಇವ್ರು ಚೇರ್ ಮೇಲೆ ಕೂತ್ಕೊಂಡು ಐನೋರ್ನ ಕೆಳಗೆ ಕೂರಿಸಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ. ಫ್ರ್ಯಾಂಕ್ಲಿ ಲಾಂಗ್ ಟೈಮ್ ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡಿಸೋ ಅಭ್ಯಾಸ ಟಚ್ ಹೋಗಿಬಿಟ್ಟಿದೆ. ಕಾಲು ನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಕೂತ್ಕೊಂಡು ಪೂಜೆ ಮಾಡಿಸ್ತಾ ಇರೋದಷ್ಟೇ. ಅದು ಬಿಟ್ಟರೆ ನಮಗೆ ದೇವ್ರ ಮೇಲೆ ತುಂಬ ಗೌರವ ಇದೆ, ಅಪಾರ್ಥ ಮಾಡ್ಕೋಬೇಡಿ. ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಓಂ ಗಂ ಗಣಪತಯೇ ನಮಃ. ಮಂಗಳ ನಿರಾಜನಂ ದರ್ಶಯಾಮಿ. ನಿರಾಜನಾಂತರಾಚಮನೀಯ ಪರಿಮಳ ಪತ್ರ ಪುಷ್ಪಾಣಿ. ನಮೋ ನಮಃ. ವಿನಾಯಕಾಯ ವೈತುಭ್ಯಂ ವಿಕ್ರತಾಯ ನಮೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಪ್ರಾಪ್ತಿರಸ್ತು.
ಓಂ ತದೇವ ಲಗ್ನಂ ದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಘ್ರಿಯುಗಂ ಸ್ಮರಾಮಿ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವಾಭ್ಯೋ ದೇವತಾಭ್ಯೋ ನಮಃ ಪ್ರಾರಂಭಕಾಲಾः ಸುಮುಹೂರ್ತಮಸ್ತಿ ಭವಂತೋ ಬ್ರುವಂತೋ ಸುಮುಹೂರ್ತೋ ಅಸ್ತು ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ दरिस्नानं समर्पयामि ओम शुक्रमदि ज्योतिरधितेजोधिदेवो वत्सवितोत्पन्ना ओम सत्यपूर्णाय नमः ओम सत्यौषधाय नमः ओम सत्यानन्दाय नमः ओम सत्यवपुषे नमः ओम सत्यग्रहरूपिणे नमः धूपं समर्पयामि नैवेद्यार्थे ओम भूतभुवस्वः निवेदयामि स्वाहा सपादवक्षं निवेद्यं निवेदयामि स्वाहा ओम प्रथमात्मने नमः द्वितीयात्मने नमः तृतीयात्मने नमः चतुर्थात्मने नमः पंचमात्मने नमः वधारं संसारधारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि मंगलदेन्द्राय महनीयराधने प्रवचितनोजाय सार्वभौमाय मंगलम् शान्तमनस्यामाशास्ते भूयो हरिशरणमाशास्ते दिव्यं रामाशास्ते विश्वं प्रियमाशास्ते यदनेन हविषाशास्ते ಒಂದು ನೆನಪಾಗಿರ್ಲಿ ಅಂತ ಸ್ಟಾರ್ಟಿಂಗಿಂದ ಊಟದ್ದು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ತಿಂದ್ಬಿಟ್ಟೆ ಟಯರ್ಡ್ ಆಗಿದ್ದೆ ಅಂತ ಸುಮ್ಮನೆ ಎಂಡಲ್ಲಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೀಗಿತ್ತು. ಅಫ್ಕೋರ್ಸ್ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನೇ ಪೂಜೆಯಲ್ಲಿದ್ದೆ. ಆಮೇಲೆ ಎಲ್ಲ ಗೆಸ್ಟ್ ಬರ್ತಿದ್ರು, ನನ್ನ ರಿಲೇಟಿವ್ಸ್ ಇದ್ದರು, ಸೊ ಐ ಕುಡಂಟ್ ವ್ಲಾಗ್ ಪ್ರಾಪರ್ಲಿ. ಬಟ್ ಸಣ್ಣ ಪುಟ್ಟ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇಟ್ ಇಸ್ ಅ ಗುಡ್ ಮೆಮರಿ ಫಾರ್ ಮೀ ಅಂತ. ಸೊ ಯಾ, ಫ್ರಮ್ ತುಂಬ ಲಾಂಗ್ ಟೈಮಿಂದ ನಾವು ಈ ಪೂಜೆ ಮಾಡಬೇಕು ಅಂತ ಅನ್ಕೊತಾ ಇದ್ವಿ. ಸೊ ಇಟ್ ವಾಸ್ ಗೆಟಿಂಗ್ ಪೋಸ್ಟ್ಪಾನ್ಸ್. ಸೊ ಯಾ, ಫೈನಲಿ ಇಟ್ ಹ್ಯಾಪೆಂಡ್. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಸೊ May 3rd ನಾವು ಮದುವೆಯಾಗಿ 3 years ಆಗುತ್ತೆ. ನಾವು ಈ ಮನೆಗೆ ಶಿಫ್ಟ್ ಆಗಿ 3 years ಆಗುತ್ತೆ. ಆ್ಯಂಡ್ 27th of this monthಗೆ ಅಕ್ಷತ್ ಟರ್ನ್ಸ್ 30. ಸೊ ಇಟ್ ವಾಸ್ ಆಲ್ ಡಬಲ್ ಧಮಾಕ ಇನ್ ಅವರ್ ಲೈಫ್. ಸೊ ಯಾ, ಐ ಆಮ್ ಹ್ಯಾಪಿ ಆ್ಯಂಡ್ ಅಷ್ಟೇ ಗೊತ್ತಿಲ್ಲ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಮೆಸ್ಸಿ ಅವತಾರದಲ್ಲಿ ಕಾಣಿಸ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೆಯ ಸಣ್ಣ ಪುಟ್ಟ ಸಾಮಾನ ನಾವು ಆಚೆ ಇಟ್ಕೊಂಡಿದ್ದೀವಿ, ಯಾಕಂದರೆ ನಾವು ಮನೆಯಲ್ಲಿ ಪೇಂಟಿಂಗ್ ಮಾಡಿಸ್ತಾ ಇದ್ದೀವಿ. ಆಫ್ಟರ್ ಲಿಟ್ರಲಿ 2.5 years ನಾವು ಆದಮೇಲೆ ಪೇಂಟ್ ಮಾಡಿಸ್ತಾರೆ. ಮೆಜಾರಿಟಿ ವೈಟ್ ಪೇಂಟ್ ಆಗಿರೋ ಕಾರಣ ಗಲೀಜ್ ಹಾಕ್ತಾನೇ ಇರುತ್ತೆ, ಮಾಡಿಸ್ಲೇಬೇಕು. ಸೊ ಈ ಥರ ಎಲ್ಲ ಪ್ಯಾಕಿಂಗ್ ಆಗಿದೆ, ಕಾಣಿಸ್ತಿದ್ಯಾ? ಹೀಗೆ ಪ್ಯಾಕಿಂಗ್ ಆಗಿದೆ. ಇಡೀ ಮನೆ ಪೇಂಟ್ ಮಾಡಿಸ್ತಾ ಇದ್ದೀವಿ. ಬಾಲ್ಕನಿ ಎಲ್ಲ ನಾಳೆ ಮಾಡ್ತಾರೆ. ಇದೊಂದು 3 days ಪ್ರಾಸೆಸ್. ಮನೆ ಇಷ್ಟು ಮೆಸ್ಸಿಯಾಗಿರುತ್ತೆ. ಬಟ್ಟೆ ಒಣಗಾಕಿದ್ದೀನಿ. ಎಲ್ಲ ಮನೇಲೂ ಇಟ್ ಇಸ್ ಕಾಮನ್ ಗೈಸ್. ಸೊ ಇಟ್ಸ್ ಓಕೆ. ನಾನು ಒಡ್ಡಿ ಹಂಗಿದ್ದೀನಿ, ಯಾಕಂದರೆ ಸಂಡೇ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದಾರೆ ಪೇಂಟಿಂಗ್ನ. ಇದನ್ನು ಮುಗ್ಸೋಕ್ಕೆ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಐಟಮ್ಸ್ನ ಆಚೆ ಇಟ್ಕೊಂಡಿದ್ದೀವಿ, ಇನ್ನು ಸ್ವಲ್ಪ ಐಟಮ್ಸ್ನ ನಮ್ಮ ಖಾಲಿ ಮನೆಗೆ ಶಿಫ್ಟ್ ಮಾಡಿದ್ದೀವಿ. ಸೊ ಯಾ, ಇನ್ನು ಪ್ರಿಪರೇಷನ್ದು ಸಣ್ಣ ಪುಟ್ಟ ಫಿಲ್ಮ್ಸ್ನ ಶೇರ್ ಮಾಡ್ತೀನಿ. ಐ ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್ ಆ್ಯಂಡ್ ಮೈ ಮೆಸ್ಸಿ ಅವತಾರ ಇನ್ ದಿಸ್ ಹೋಮ್. ಸೊ ಎಸ್, ನೋಡಿದ್ರಲ್ಲ ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೀಗಿತ್ತು. ಥಿಂಗ್ ಇಸ್ ದ್ಯಾಟ್ ನನಗೆ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಬ್ವಿಯಸ್ಲಿ ನಾನೇ ಪೂಜೆಲಿ ಕೂತಿರ್ತೀನಿ, ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ ಸಣ್ಣ ಕ್ಲಿಪ್ಸ್ನ ತೊಗೊಂಡಿರೋದನ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಮೆಜಾರಿಟಿ ವಿಡಿಯೋ ರೆಕಾರ್ಡ್ ಮಾಡಿರೋದು ನಮ್ಮ ಅಣ್ಣನೇ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಎಲ್ಲೂ ಮಾತು ಆಡಿಲ್ಲ. ಇವಳು ಏನು ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾನೆ. ಸೊ ನನಗೂ ಸುಮಾರು ಐಡಿಯಾಸ್ ಇತ್ತು, ಅಂದರೆ ಗೆಟ್ ರೆಡಿ ಮಾಡಬೇಕಿತ್ತು ಅಂತ. ಯಾಕಂದರೆ ನನಗೆ ಮೇಕ್ ಓವರ್ ಮಾಡಿದ್ದು ಇಬನಿ ಮೇಕ್ ಓವರ್ ಅಂತ. ಅವ್ರು ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಗಿ ಅವ್ರ ಕಡೆಯವನ್ನೇ ಅವನ್ನ ಕಳಿಸಿದ್ರು. ಹಿ ಡಿಡ್ ಅ ಗುಡ್ ಜಾಬ್. ಮೆನ್ ಮೇಕಪ್ ಮಾಡಿದ್ದು ಐ ಹ್ಯಾವ್ ಟು ಅಪ್ರಿಷಿಯೇಟ್ ಇಟ್. ತುಂಬ ಚೆನ್ನಾಗಿತ್ತು. ನಾನು ನನ್ನ ಹಸ್ಬೆಂಡ್ನ 10 ಸತಿ ಕೇಳ್ತಾ ಇದ್ದೆ, ಸರಿದ್ಯಾಕ್ಷಿ ಅಂತ. ಸೊ ಚೆನ್ನಾಗಿ ಮಾಡಿದ್ರು. ಹೇರ್ ಸ್ಟೈಲ್ ಚೆನ್ನಾಗಿತ್ತು. ಸೀರೆನೂ ಚೆನ್ನಾಗಿ ಡ್ರೇಪ್ ಮಾಡಿದ್ರು. ಥಿಂಗ್ ಇಸ್ ದಟ್ ನಾನು ಕೂತ್ಕೊಳ್ಳೋದು ಎದೊಳೋದು ಪೂಜೆಯಲ್ಲಿ ಮಾಡಿದಾಗ ಒಂದು ಸ್ವಲ್ಪ ಜಿಗ್ಗಾಗೋಗಿತ್ತು. ಬಟ್ ಸೀರೆ ದಪ್ಪ ಇರೋದ್ರಿಂದ ಕೂರ್ಸೋದು ಕಷ್ಟ ಅಲ್ವಾ, ಹೊಸ ಸೀರೆ. ಫಾಲ್ಸ್ ಎಲ್ಲ ಹಾಕ್ಸಿದಾಗ ಫೋಲ್ಡ್ ಆಗ್ತಾಯಿತ್ತು. ಸೊ ಇಟ್ಸ್ ಓಕೆ, ಇಟ್ ಇಸ್ ನಾಟ್ ದೇರ್ ಮಿಸ್ಟೇಕ್. ಬಟ್ ಏನಂದರೆ ನಂಗೆ ಐರನಿಂಗ್ ಮಾಡಬೇಡಿ ಅಂತ ಹೇಳಿದ್ದೆ, ಯಾಕಂದರೆ ಜರಿ ಹಾಳಾಗಿಬಿಡುತ್ತೆ ಸೀರೆದು ಅಂತ.
ಸೊ ನನ್ನ ಫೋಟೋ ಇದ್ರೆ ಆ್ಯಡ್ ಮಾಡ್ತೀನಿ. ನಾನು ಫೋಟೋಸು ತಗೊಳ್ಳಿಲ್ಲ. ಪೂಜೆ ಮುಗಿದ ತಕ್ಷಣ ಪೂಜೆ ಸ್ಟಾರ್ಟ್ ಆಗಿದ್ದೇ ಲೇಟ್ ಆಯಿತು. ಆಮೇಲೆ ಅಷ್ಟಾಗೆಲ್ಲ ರಿಲೇಟಿವ್ಸ್ ಬಂದಿದ್ದರು. ಸೊ ಹ್ಯಾಪಿ ದಿಸ್ ಹ್ಯಾಪೆಂಡ್ ಅಂತ. ನಮ್ಮ ಮನೆಯಲ್ಲಿ ನಾನು ಒಂದು ಪೂಜೆ ಮಾಡಬೇಕು, ಎಲ್ಲರನ್ನು ಕರಿಬೇಕು ಅನ್ನೋದು ಒಂದು ಥಾಟ್ ಇತ್ತು. ಆ್ಯಂಡ್ ಎಲ್ಲರನ್ನು ಕರಿಬೇಕು ಅನ್ನೋದಕ್ಕಿಂತ ಹೆಚ್ಚೆ ಒಂದು ಪೂಜೆ ಮಾಡಬೇಕಿತ್ತು ನನಗೆ ಅಂತ ಇತ್ತು ಪ್ಲ್ಯಾನು. ಸೊ ಅಕ್ಷಿ ಆಲ್ಸೋ ಈಸ್ ಅ ಬಿಗ್ಗೆಸ್ಟ್ ಸಪೋರ್ಟ್. ಆಯಿತು, ನಿನ್ನ ಆಸೆ ನಿನಗೋಸ್ಕರ ಮಾಡ್ತೀನಿ ಅಂತ ಹೇಳಿಡ್ರೆಟ್. ಆ್ಯಂಡ್ ಅದಕ್ಕೋಸ್ಕರ ನಾನು ಪೂಜೆನೇ ಮಾಡಿದ್ದೀನಿ. ಇಷ್ಟೊಂದೆಲ್ಲ ಆಗಿದೆ ಅಂದ್ಬಿಟ್ಟು ನಾನ್ ವೆಜ್ನ ಬಿಟ್ಟಿದ್ದೀನಿ. ಪ್ರಾಬ್ಲಿ ನಾನು ತಿನ್ನೋದು ಅದೇ 48 ಡೇಸ್ ಲೆಕ್ಕದಲ್ಲಿ. ಅಲ್ಲಿವರೆಗೂ ನಾನು ನಾನ್ ವೆಜ್ ತಿನ್ನಲ್ಲ. ತುಂಬ ದೃಢ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಮೆಮೊರಿ ಆಗಿರಲಿ ಅಂತ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೇಳಿದ್ದೆ ನಮ್ಮ ಅಣ್ಣಂಗೆ. ಆ್ಯಂಡ್ ಹಿಂದಿನ ದಿನ ನಮ್ಮ ಅತ್ತೆ ಎಲ್ಲ ಬಂದಿದ್ದರು, ದೇವ್ರ ಮನೆ ಕ್ಲೀನ್ ಮಾಡ್ಕೊಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಅಜ್ಜಿದಿರು. ಸೊ ಇಟ್ ವಾಸ್ ಆಲ್ ಬ್ಯೂಟಿಫುಲ್, ಹ್ಯಾಪಿ, ತುಂಬ ಖುಷಿ ಆಯಿತು. ಆ್ಯಂಡ್ ಅಷ್ಟೇ, ನನಗೆ ಪ್ರಾಪರಾಗಿ ಎಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ದೇವ್ರನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಳಶ ಬದಲಾಯಿಸಿ ತುಂಬ ಕೆಲಸಗಳಿತ್ತು. ಸೊ ದಟ್ಸ್ ಇಟ್. ಸಡನ್ನಾಗಿ ನೆನಪಾಗಿದೆ ಏನಂದರೆ, ನಾವು ಕೊಟ್ಟಿದ್ದು ರಿಟರ್ನ್ ಗಿಫ್ಟು ಇಲ್ಲೇ ಇತ್ತು, ವಿಡಿಯೋ ಮಾಡ್ತಿದ್ನಲ್ಲ, ಸುಮಾರು ತರಿಸಿದ್ವಿ. ಇದ್ರ ಬಗ್ಗೆ ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಅಕ್ಷಿ, ನಾನು, ನಮ್ಮಮ್ಮ ಖುದ್ದಾಗಿ ನಾವೇ ಅಂಗಡಿಗೆ ಹೋಗಿ ಒಂದು ಪೀಸ್ನು ಇದೇ ಥರ ಇರಲಿ ಅಂತ ಚೆಕ್ ಮಾಡಿ ಪಿಕ್ ಮಾಡಿ ಮನೆಗೆ ಬಂದು ಓಪನ್ ಮಾಡಿ ಯಾವ ಪೀಸ್ ಸರಿ ಇದೆ, ಯಾವ ಪೀಸ್ ಡ್ಯಾಮೇಜ್ ಆಗಿದೆ ಅಂತ ಚೆಕ್ ಮಾಡಿದ್ದೀವಿ. ಆ್ಯಂಡ್ ಟೇಪ್ ಹಾಕ್ಬಿಟ್ಟಿದ್ದೀವ. ಅದ್ರ ಜೊತೆಗೆ ಈ ಬ್ಲೌಸ್ ಪೀಸ್ಗೆ ಏನು ಮಾಡಿದ್ದೀವಿ ಅಂದರೆ, ಮಧ್ಯದಲ್ಲಿ ಬಳೆ ಇಟ್ಟಿದ್ದೀವಿ. ಆ್ಯಂಡ್ ಎಲ್ಲೋ ಅರಿಶಿನ ಕುಂಕುಮ ಪ್ಯಾಕೆಟ್ ಇರುತ್ತಲ್ಲ, ಎಲ್ಲೋ ಮಿಸ್ ಆಗೋಗಿದೆ. ಅರಿಶಿನ ಕುಂಕುಮ ಕೊಟ್ಟು ಆಲ್ ದ ಮುತ್ತೈದೆಸ್ ಕೊಟ್ವಿ. ಇಟ್ ಇಸ್ ನೈಸ್, ನಂಗೆ ಖುಷಿ ಆಯಿತು. ಆ್ಯಂಡ್ ಇದು ಇನ್ನೂ ಒಂದಷ್ಟು ಪೀಸಸ್ ಎಕ್ಸ್ಟ್ರಾ ತರಿಸ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇದೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಮನೆ ಅರಿಶಿನ ಕುಂಕುಮಕ್ಕೆ ಅವರು ಬಂದಾಗ ರೆಗ್ಯುಲರ್ ಆಗಿ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಇದನ್ನೆಲ್ಲ ಶಾಪ್ ಮಾಡಿದ್ದು. ಒಂದು ಇಡೀ ದಿನ ತೊಗೊಂಡ್ವಿ. ಆಮೇಲೆ ದೇವ್ರ ಸ್ಯಾರಿನ ನಾನು ತೋರಿಸ್ಲಾ ನಿಮಗೆ, ಒಂದು ನಿಮಿಷ ಅದನ್ನು ತೋರಿಸ್ಬಿಡ್ತೀನಿ. ಆ್ಯಂಡ್ ಇದು ಬಂದು ದೇವರಿಗೆ ಉಡಿಸಿದ ಸ್ಯಾರಿ. ಏನಂದರೆ ಗ್ರೀನ್ ಕಲರೇ ಉಡಿಸ್ಬೇಕು ಅಥವಾ ರೆಡ್ ಉಡಿಸ್ಬೇಕು ಅನ್ನೋ ಐಡಿಯಾ ನನಗೆ ಇರಲಿಲ್ಲ. ನಾನು ಅಕ್ಷಯ್ ಹೋದಾಗ ಒಂದು 2-3 ಸ್ಯಾರಿ ಪಿಕ್ ಮಾಡಿದ್ವಿ. ಆ್ಯಂಡ್ ಔಟ್ ಆಫ್ ವಿಚ್ ನಾನು 2 ನಮ್ಮ ಅತ್ತೆ ಹತ್ರ ತೊಗೊಂಡು, ಇದು ಕಳ್ಸಕ್ಕೆ ಅನ್ನೋ ಐಡಿಯಾ ಇತ್ತು, ನಮ್ಮ ಅತ್ತೆ ಹತ್ರ ತೊಗೊಂಡೋದ್ವಿ. ಆ್ಯಂಡ್ ಶಿ ಇಸ್ ಲೈಕ್ ಗ್ರೀನೇ ಇಡಬೇಕು ಕಳ್ಸಕ್ಕೆ ಅಂದರು. ಸೊ ಅದಕ್ಕೋಸ್ಕರ ನಾವು ಈ ಸ್ಯಾರಿನ ಇಟ್ಟಿದ್ದು. ನಾನು ಡ್ರೈ ಕ್ಲೀನಿಗೆ ಕೊಡೋಣ ಅಂತ ಹಾಗೆ ಮಡ್ಚಿಟ್ಟಿದ್ದೆ. ಸ್ವಲ್ಪ ಎಲ್ಲ ಸಿಕ್ಕಾಗ್ಬಿಟ್ಟಿದೆ ಆ್ಯಂಡ್ ಅರ್ಶಿನ ಎಲ್ಲ ಆಗ್ಬಿಟ್ಟಿದೆ. ಅಂದರೆ 2 ಕಳಶ ಇಟ್ಟಿದ್ದು. ಒಂದಕ್ಕೆ ಪಂಚೆ ಉಡ್ಸಿದ್ರು, ಸಿಲ್ಕ್ ಪಂಚೆ ಸೆಟ್, ಆ್ಯಂಡ್ ಇನ್ನೊಂದಕ್ಕೆ ಸಾರಿ ಉಡ್ಸಿದ್ರು. ಸೊ ಇದು ಆ ಕಂಪ್ಲೀಟ್ ಸ್ಯಾರಿ. ಬಾರ್ಡ್ರು ಇದು ಇದೇ ಬಾರ್ಡರ್ ಆಯಿತಾ, ದೊಡ್ಡದಾಗಿದೆ. ಈ ಥರ ಏನೋ ಜಡೆಬಿಲ್ಲೆ ಬರುತ್ತೆ ಗೊತ್ತಾ, ಆ ಥರ ಜಡೆಬಿಲ್ಲೆ ಥರ ಪಾಸಾಗಿ ಅಲ್ಲಲ್ಲೇ ಬುಟ್ಟಾಸ್ ಬಂದಿದೆ. ಆ್ಯಂಡ್ ಇದು ಫುಲ್ ಸ್ಯಾರಿ ಬಾಡಿ, ಇದಕ್ಕೂ ಹೀಗೆ ಬುಟ್ಟಾಸ್ ಪಾಸ್ ಆಗಿದೆ. ಆ್ಯಂಡ್ ತುಂಬ ಫಸ್ಟ್ ಇದನ್ನು ಡ್ರೈ ಕ್ಲೀನಿಗೆ ಕೊಡಬೇಕು, ನಂಗೆ ನೋಡೋಕ್ಕಾಗ್ತಾ ಇಲ್ಲ. ಸ್ಯಾರಿ ಸ್ವಲ್ಪ ಪ್ರೈಸಿ ಇತ್ತು. ನಾನು ಇದನ್ನು ಪಿಕ್ ಮಾಡಿದ್ದು ಕಂಚಿ ಕಂಚಿ ಸ್ಯಾರಿ. ಸೊ ಇದು ಬಂದ್ಬಿಟ್ಟು ಫುಲ್ಲು ಸೆರಗು, ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಶೇಡೇ ಚೆನ್ನಾಗಿದೆ ಬೆಳಕಲ್ಲಿ. ಆ್ಯಂಡ್ ಅವರು ಉಡ್ಸಿದ್ರಲ್ಲ ದಾರ ಎಲ್ಲ ಕಟ್ಟಿ ತುಂಬ ಈ ಥರ ರಿಂಕಲ್ ಆಗಿಬಿಟ್ಟಿದೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ಈ ಥರ ಬ್ಲೌಸ್, ಆ ಕೆಳಗಡೆ ಬಾರ್ಡರ್ ಏನು ನೋಡಿದ್ರಿ ದೊಡ್ಡ ಬಾರ್ಡರು, ಆ ಥರ ಫುಲ್ ಪ್ಲೇನ್ ಇದೆ. ಸೊ ಇದನ್ನು ಸ್ವಲ್ಪ ಡ್ರೈ ಕ್ಲೀನಿಗೆ ಕೊಡ್ತೀನಿ. ಇದನ್ನು ನೋಡಿ ಫೋಲ್ಡಿಂಗು, ಅದಕ್ಕೆ ಕಳ್ಸಕ್ಕೆ ಕಟ್ಟಿದ್ರು, ಅದಕ್ಕೋಸ್ಕರ ಪ್ರಾಪರ್ ಸ್ಯಾರಿ ಅಂಗಡಿ ಪ್ರಾಪರ್ ಸೀರೆನೇ ತೊಗೊಳ್ಳೋದು. ಆ್ಯಂಡ್ ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನನಗೆ ಕಲರು ಚೆನ್ನಾಗಿ ಕಾಣುತ್ತೆ ಅನ್ನೋ ಫೀಲಲ್ಲಿ ತೊಗೊಂಡಿದ್ದೀವಿ. ಡಿಫ್ರೆಂಟ್ ಆಗಿದೆ, ಹೊಲಿಸಿ ಇಡಬೇಕು. ಅದೇ ಈ ಥರ ಜಾಸ್ತಿ ರೇಟಿಂದು ಆ್ಯಕ್ಚುಲಿ ನಾನು ಇದನ್ನು ದೇವ್ರ ಹತ್ರ ಇಡಬೇಕಾದ್ರೇ ನನಗೆ ಸುಮಾರು ಜನ ಅಂದರು, ಸುಮ್ಮನೆ ಅಷ್ಟು ಕಾಸ್ಟ್ಲಿ ರೇಟಿನ ಸೀರೆ ಎಲ್ಲ ಇಡಬೇಡ, ಕಮ್ಮಿ ರೇಟಿಂದ ಕೊಡು, ಗಲೀಜಾಗುತ್ತೆ ಅದು ಇದು ಅಂತೆಲ್ಲ ಅಂದರು. ಬಟ್ ನಾನು ಇಲ್ಲ, ಮಾಡೋ ಫಸ್ಟ್ ಫಂಕ್ಷನ್ ಮನೇಲಿ ಅಂತ ಹೇಳಿ ನಾನು ಪ್ರಾಪರಾಗಿ ತೆಗೆದೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಈ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬಕ್ಕೂ ನಾನು ಸ್ಯಾರಿ ಇಡ್ತೀನಿ. ಅಂದರೆ ಕಳ್ಸಕ್ಕೆ ಉಡ್ಸಲ್ಲ, ಇಡ್ತೀನಿ ದೇವ್ರ ಮುಂದೆ. ಸುಮ್ಮನೆ ಇಡೋ ಸೀರೆನೇ ನಾನು ಪ್ಯೂರ್ ಸಿಲ್ಕ್ ಸ್ಯಾರಿ ತೆಗಿತೀನಿ. ಸುಮ್ಮನೆ ನಾರ್ಮಲ್ ಸಿಲ್ಕು ಮಿಕ್ಸ್ ಸಿಲ್ಕು ಆ ಥರ ಎಲ್ಲ ತೆಗಿಯಲ್ಲ. ಪ್ರಾಪರ್ ಕಾಸ್ಟ್ಲಿ ಸಿಲ್ಕೇ ತೆಗಿತೀನಿ, ಯಾವುದು ಕಮ್ಮಿ ರೇಂಜಿನ ತೆಗಿಯಲ್ಲ. ಬಿಕಾಸ್ ಐ ವಾಂಟ್ ದಟ್ ಅಥೆಂಟಿಸಿಟಿ. ಆ್ಯಂಡ್ ಹಾಕ್ಕೊಳ್ಳೋದು ನಾನೇ ಅಲ್ವಾ, ಪ್ರಾಪರಾಗಿ ಸೆಲೆಕ್ಟ್ ಮಾಡ್ತೀನಿ. ನನ್ನ ಹತ್ರ ಹೀಗೆ ಪೂಜೆಗಳಿಗೆ ಇಟ್ಟಿರೋ ಸುಮಾರು ಸ್ಯಾರಿ ಇದೆ, ಯಾವುದೂ ಸ್ಟಿಚ್ ಮಾಡಿಸಿಲ್ಲ, ಒಂದೇ ಮಾಡಿಸ್ಬೇಕು ಅಷ್ಟೇ. ತುಂಬ ಹೊತ್ತು ಮಾತಾಡ್ಬಿಟ್ಟೆ, ಶಕೆ ಆಗ್ತಾಯಿದೆ. ಮುಗೀತು,
ಇದು ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ. ಅ ವೆರಿ ಗುಡ್ ಮೆಮರಿ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಅಷ್ಟೇ, ನನಗೂ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು. ಬಾಯ್.